ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು 2025ನೇ ಇಸ್ವಿಯ ದಿನದಂದು ಅಂತ ಹೇಳ್ಕೊಳ್ತಾ, 10ನೇ ದಿನಾಂಕದಂದು ಜನವರಿ 2025ನೇ ಇಸ್ವಿಯಲ್ಲಿ ಫೈನಲ್ ಎಕ್ಸಾಮ್ SSLC 2025ರ ಹುಡುಗರ ಟೈಮ್ ಟೇಬಲ್ ಪ್ರಕಟವಾಗಿದೆ. ನೀವು ಕ್ರೋಮ್ ಬ್ರೌಸರ್ನಲ್ಲಿ karnataka.gov.in ಅಂತ ಟೈಪ್ ಮಾಡಿ, ನಂತರ ಸರ್ಚ್ ಮಾಡಿ. ಹೀಗೆ ಒಂದು ವೆಬ್ಸೈಟ್ ಬರುತ್ತೆ. ನಂತರ ಏನು ಮಾಡ್ತೀರಿ ಅಂದರೆ, ಅಲ್ಲಿ ಕ್ಲಿಕ್ ಹೇರ್ ಇಷ್ಟು ಓದಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಲೇಟೆಸ್ಟ್ ನ್ಯೂಸ್ ಅಂತ ಹೀಗೆ ಬರುತ್ತೆ. ಕ್ಲಿಕ್ ಏರ್ ಫಾರ್ ಟೈಮ್ ಟೇಬಲ್ ಫಾರ್ 2025 SSLC ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಡೌನ್ಲೋಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹೀಗೆ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ SSLC 2025ರ ಟೈಮ್ ಟೇಬಲ್ ಅನ್ನು. ಸ್ವಲ್ಪ ವೆಯ್ಟ್ ಮಾಡಿ. ನಂತರ PDF ಡೌನ್ಲೋಡ್ ಆಗಿದ ನಂತರ ಅದನ್ನು ಓಪನ್ ಮಾಡಿ. ನಿಮಗೆ ಈ ರೀತಿ ಕಾಣಿಸುತ್ತೆ, ಈ ರೀತಿ ಬರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಅಂತ ಬಂತು. ಇನ್ನು ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2024-25ರ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ 10/1/2025ರಂದು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದೆ ಅಂತ ಬಂತು. ಇಲ್ಲಿ ನಮ್ಮ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅಧ್ಯಕ್ಷರ ಸಹಿ ಕಾಣುತ್ತಿದೆ. ಓಕೆ, ಇವರಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು, ಆಡಳಿತ ಶಾಲಾ ಶಿಕ್ಷಣ ಇಲಾಖೆಯವರಿಗೆ ಅಗತ್ಯ ಕ್ರಮಕ್ಕಾಗಿ ಇನ್ನೂ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ, ಓದಿಕೊಳ್ಳಿ. ನಂತರ ಪ್ರತಿಯನ್ನು ಮಾನ್ಯ ಶಾಲಾ ಶಿಕ್ಷಣ ಸುರಕ್ಷತೆ ಹಾಗೂ ಸಕಲ ಸಚಿವರ ಆಪ್ತ ಕಾರ್ಯದರ್ಶಿಯವರಿಗೆ ಈ ವಿಷಯವನ್ನು ಮಾನ್ಯ ಸಚಿವರ ಅವಗಾಹನೆಗೆ ತರಲು ಕೋರಿದೆ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಬಹುಮಹಡಿಗಳ ಕಟ್ಟಡ ಬೆಂಗಳೂರು 1ರವರೆಗೆ ಮಾಹಿತಿಗಾಗಿ ಸಲ್ಲಿಸಿದೆ. ಆಯುಕ್ತಕಾರರು ಶಾಲಾ ಶಿಕ್ಷಣ ಇಲಾಖೆ ಋತುಪಂಗ ರಸ್ತೆ ಬೆಂಗಳೂರು 1ರವರೆಗೆ ಮಾಹಿತಿಗಾಗಿ ಸಲ್ಲಿಸಿದೆ. ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ 18ನೇ ಕ್ರಾಸ್ ಅಂತ ಇನ್ನೂ ಹಲವಾರು ಸೂಚನೆಗಳನ್ನು ಇಲ್ಲಿ ಪ್ರಕಟಿಸಲಾಗಿದೆ. ನೀವು ಚೆನ್ನಾಗಿ ಓದಿಕೊಳ್ಳಿ ಒಮ್ಮೆ. ನಂತರ ವಿದ್ಯಾರ್ಥಿಗಳೇ, ಈ ಎಲ್ಲ ಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ನೀವು ಓದಿಕೊಂಡು ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಹೀಗೆ ಇರುತ್ತೆ, ಹೀಗೆ ನಡೆಸಿ ಅಂತ ನಿಮ್ಮ ಶಾಲಾ ಕಾಲೇಜು ಪ್ರಿನ್ಸಿಪಾಲರಿಗೆ ರಿಕ್ವೆಸ್ಟ್ ಮಾಡುತ್ತಿರುವ ಒಂದು ಸೂಚನೆಗಳು ಮತ್ತು ಪ್ರಕಟಣೆಗಳು ಇವು. ನಂತರ ನಿಮ್ಮ ಟೈಮ್ ಟೇಬಲ್ ಯಾವ ದಿನಕ್ಕೆ ಯಾವ ಸಬ್ಜೆಕ್ಟು ಯಾವ ತಾರೀಕಿನಿಂದ ನಿಮ್ಮದು ಶುರುವಾಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡುವುದರ ಮೂಲಕ ನಿಮ್ಮ ಫ್ರೆಂಡ್ಸ್ಗೂ ಅಥವಾ ಗೆಳೆಯರಿಗೂ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್. ಮಾರ್ಚ್-ಏಪ್ರಿಲ್ 2025ರ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ದಿನಾಂಕ ಮತ್ತು ವಾರ 21/3/2025ರಂದು ಶುಕ್ರವಾರ. ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್, ಸಂಸ್ಕೃತ ಇರುತ್ತದೆ. ಸಮಯ ಬಂದುಬಿಟ್ಟು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇನ್ನು 22-23 ಶನಿವಾರ ಭಾನುವಾರ ಪರೀಕ್ಷೆ ಇರುವುದಿಲ್ಲ. ಇನ್ನು 24/3/2025ರಂದು ಸೋಮವಾರ ಕೋರ್ಸ್ ಸಬ್ಜೆಕ್ಟ್ ಗಣಿತ ಮತ್ತು ಸಮಾಜಶಾಸ್ತ್ರ ಇರುತ್ತದೆ. ಸೇಮ್ ಟೈಮ್ 10 ಗಂಟೆಯಿಂದ 1:15 ನೆಕ್ಸ್ಟ್ 26/3/2025ರಂದು ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ ಇಲ್ಲಿ 15 ನಿಮಿಷ ಕಮ್ಮಿ ಆಗಿದೆ. ಇನ್ನು 27-28 ಗುರುವಾರ ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ. ಮಾರ್ಚ್
29/3/2025 ಶನಿವಾರರಂದು ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇರುತ್ತದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15 ಇನ್ನು 30-31 ಭಾನುವಾರ ಸೋಮವಾರ ಪರೀಕ್ಷೆ ಇರುವುದಿಲ್ಲ. 1/4/2025ಕ್ಕೆ ಈ ಸಬ್ಜೆಕ್ಟ್ಗಳು ಇರುತ್ತವೆ. ನೆಕ್ಸ್ಟ್ 4/4/2025 ಶುಕ್ರವಾರರಂದು ತೃತೀಯ ಭಾಷೆ ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಇವೆಲ್ಲ ಸಬ್ಜೆಕ್ಟ್ಗಳಿರ್ತವೆ. ಯಾರು ಯಾವ ಲ್ಯಾಂಗ್ವೇಜ್ ತಗೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಪರೀಕ್ಷೆ ಬರೆಯೋದು. ಅದಕ್ಕೆ ಪ್ರಿಪೇರ್ ಆಗಿ. ಓಕೆ, NFQ ವಿಷಯ ಕೂಡ ಇರುತ್ತವೆ ಸ್ಟೂಡೆಂಟ್ಸ್. ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.